ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ರಾಜ್ಯ ಉಪಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ಡಿವೈಎಸ್ಪಿ ಕುಮಾರ್, ಬಿಒ ದೀಪ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್, ರಾಜ್ಯ ಉಪಾಧ್ಯಕ್ಷರಾದ ಎಚ್.ಪಿ. ಮದನಗೌಡ, ಜಿಲ್ಲಾಧ್ಯಕ್ಷರಾದ ಜಿ.ಆರ್. ಕೆಂಚೇಗೌಡ, ಮಾಜಿ ಅಧ್ಯಕ್ಷರಾದ ಉದಯ್ ಕುಮಾರ್, ರವಿ ನಾಕಲಗೋಡು, ಬಾಳುಗೋಪಾಲ್, ಬಿಸಿ ಚೆನ್ನೇಗೌಡ, ಬಿಜೆಪಿ ಮುಖಂಡ ಸಿ.ಆರ್. ಚಿದಾನಂದ, ಕಸಾಪ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ತಾಲೂಕು ಕಸಾಪ ಅಧ್ಯಕ್ಷ ಲೋಕೇಶ್, ವೈದ್ಯರುಗಳಾದ ಡಾ. ಮಹೇಶ್, ಡಾ. ಯುವರಾಜ್, ಡಾ. ನಾಗೇಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು, ಪ್ರಧಾನ ಕಾರ್ಯದರ್ಶಿ ಎ. ನಟೇಶ್, ಪತ್ರಕರ್ತರುಗಳಾದ ಜಯರಾಮ್, ಪಾಂಡುರಂಗ, ಶ್ಯಾಮಸುಂದರ್, ಚಂದ್ರು, ಪುಟ್ಟರಾಜು, ದಯಾನಂದ, ನಂದನ್ ಪುಟ್ಟಣ್ಣ, ನಾಗೇಂದ್ರರಾಯ, ಜಯಕುಮಾರ್, ಸಿ. ವಿಲೋಹಿತ್, ಪ್ರದೀಪ್, ಐ.ಕೆ. ಮಂಜುನಾಥ್, ಜಿ4 ಗೋವಿಂದ, ಎಚ್.ಎಸ್. ಮಂಜುನಾಥ್, ಗೋವಿಂದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷರಾದ ತಾಲೂಕು ಘಟಕದ ಅಧ್ಯಕ್ಷರಾದ ಹಣೆಮಣೆ ಲೋಕೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೆಲ್ಮೆಟ್ ಕೊಡ್ತಾರಂತ ಹೋಗು ಹೋಯ್ತೀಯಾ? ಎಲ್ಲ ಕಾರ್ಯಕ್ರಮಗಳು ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಂದ ಶಾಸಕರಿಗೆ ಈಗೊಂದು ಸನ್ಮಾನವನ್ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಶಾಸಕರು ತಾಲೂಕು ಪಟ್ಟಣ ಸಂಘದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ತಾಲೂಕಿನ ಪರವಾಗಿ ಶಾಸಕರಾದ ಡಾಕ್ಟರ್ ಸಿ.ಎಸ್. ಬಾಲಕೃಷ್ಣ ತಾಲೂಕು ಪಟ್ಟಣ ಸಂಘದ ಪರವಾಗಿ ಎಲ್ಲ ಪತ್ರಕರ್ತರು ಹಾಗೂ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರು ವಿವಿಧ ಸಂಸ್ಥೆಗಳ ಪರವಾಗಿ ಅವರನ್ನು ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಹಾಗಾಗಿ ಅಭಿನಂದಿತರಿಗೆ ಅಭಿನಂದನೆಯನ್ನು ಸ್ವೀಕರಿಸಿಕೊಂಡ ಶಿವಾನಂದ ತಾಲೂಕಿನ ಎಲ್ಲರ ಪರವಾಗಿ ಹಾಗೂ ಪತ್ರಕರ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂತ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ತಾಲೂಕು ಪತ್ರಕರ್ತರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಜಿಲ್ಲಾ ಮಟ್ಟದ ಅಧ್ಯಕ್ಷ ತಾಲೂಕು ಗೌರವ ಸಲ್ಲಿಸಬೇಕಿದ್ರೆ ಹುಟ್ಟೂರಿನ ಗೌರವ
ಒಂದು ನಿವೇಶನದ ಬಗ್ಗೆ ಹೇಳಿದ್ದೀರಿ. ಅದೋಡ ಅವಕಾಶ ಎಲ್ಲಿ ಸಿಗುತ್ತೋ ಅನ್ನೋದನ್ನ ಎಕ್ಸಾಮಿನ್ ಮಾಡಿ ಯಾವ ರೀತಿ ಸಹಕಾರ ಅದರಲ್ಲಿ ಒಂದು 2 ಆಯ್ಕೆ ಮಾಡ್ತಾರೆ. ಈಗ ನಮ್ಮ ನಟೇಶ್ಗೆ ಕೊಡೋದೇನು ಬೇಕಿಲ್ಲ, ಏಕೆಂದರೆ ಅವರೇ 50 ಜನಕ್ಕೆ ನಿವೇಶನ ಕೊಡ್ಬೋದು. ಎರಡು ನದಿ ಕಾಲದಲ್ಲಿ ನಟೇಶ್ ಅವ್ರ ಮನೆ ತನಕ ಕಾಂಕ್ರೀಟ್ ರೋಡ್ ಮಾಡ್ಕೊಂಡಿದ್ದೀವಿ ಸರ್. 1,000 ಇರೋದ್ರಲ್ಲಿ 2,000 ಆಗಿದೆ ಸರಿ. ಅಲ್ಲಿ ಯಾರೇ ನೈಜವಾಗಿ ಇಲ್ವೋ ಅವ್ರಿಗೆ ಸೈಟ್ ಕೊಡೋಣ ಅನ್ನೋದು ನನ್ನ ಯಾಕೆ ಹೇಳ್ತೀನಿ ಅಂದರೆ, ನಾನು 3ನೇ ಬಾರಿ MLA ಆಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದರು ನಾವು ಈ ಕೆಟಗರಿ ಸೈಟ್ ಬಂದು ನಮಗೆ ಸರ್ಕಾರದಿಂದ ಅವರು ಸೈಟ್ ಕೊಟ್ಟಿಲ್ಲ. ಹಿಂದೆ ಇದ್ದಂಥ ಶಾಸಕರಿಗೆಲ್ಲ ಬೇರೆ ಬೇರೆ ಇದರಲ್ಲಿ ಕೊಡುವಂಥ ಅವಕಾಶ, ನಮ್ಮ ನಿವೇಶನದ ಅವಕಾಶ ಸಿಗಲಿಲ್ಲ. ಆ ಕಾರಣದಿಂದ ನಾನು ಪತ್ರಕರ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾರಿಗಿಲ್ವೋ ಈಗ ಪತ್ರಕರ್ತರ ಸಂಘ ಆಯ್ಕೆ ಮಾಡಬೇಕು. ಅವ್ರಿಗೆ ಕೊಟ್ಟರೆ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ನಾನು ಭಾವಿಸಿದ್ದೆ. ನಮ್ಮ ದಯಾನಂದ ಅವರೇ ನಮ್ಮನ್ನು ಒಂದು ವೆಬ್ಸೈಟಲ್ಲಿ ಹೇಳಿದ್ರಿ ಚಂದ್ರನೂ ಈಗ ಸಂಭಾಷಣೆ ಸಿದ್ದರಾಮಯ್ಯ ಯಾವ ಅಂದರೆ ಮೊದಲು ನಿವೇಶನ ಸಿಗುವುದು ಆಮೇಲೆ ಹಂಚಿಕೆ ಮಾಡೋದು